ವೀಕ್ಷಕರೇ, ಇದೇ ಆಗಸ್ಟ್ 11ನೇ ತಾರೀಕು ದೆಹಲಿಯಿಂದ ಕಾಂಗ್ರೆಸ್ ಹೈಕಮಾಂಡ್ನ ಪ್ರಮುಖ ನಾಯಕರೊಬ್ಬರು ಸಿದ್ದರಾಮಯ್ಯನವರಿಗೆ ಬೆಳ್ಳಂಬೆಳಿಗ್ಗೆ ಫೋನ್ ಕಾಲ್ನ ಮಾಡ್ತಾರೆ. ಈ ಫೋನ್ ಕಾಲ್ನ ನಿರೀಕ್ಷೆಯನ್ನು ಕೂಡ ಮಾಡದೇ ಇರತಕ್ಕಂಥ ಸಿದ್ದರಾಮಯ್ಯನವರಿಗೆ ದೆಹಲಿ ಹೈಕಮಾಂಡ್ ಕಡೆಯಿಂದ ಬಹುದೊಡ್ಡ ಒಂದು ಶಾಕ್ ಎದುರಾಗುತ್ತೆ. ಆ ಮೂಲಕ ತನ್ನ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಸಹಕಾರಿ ಸಚಿವ, ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕನಾಗಿದ್ದಂತಹ KN ರಾಜಣ್ಣನವರನ್ನ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅನ್ನುವ ಒಂದು ಮನವಿಯನ್ನ ಶಾಲಿನಿ ರಜನೀಶ್ ಅವರ ಮೂಲಕ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾರೆ. ಈ ಮೂಲಕ ಇಡೀ ರಾಜ್ಯಾದ್ಯಂತ ಸಿದ್ದರಾಮಯ್ಯನವರ ವಿರುದ್ಧ, ಕಾಂಗ್ರೆಸ್ನ ವಿರುದ್ಧ ವಾಲ್ಮೀಕಿ ಸಮುದಾಯ ತಿರುಗಿ ಬೀಳುತ್ತೆ. ತನ್ನ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದು ಸದಾ ಸಿದ್ದರಾಮಯ್ಯನವರ ಕಷ್ಟ ಕಾಲದಲ್ಲಿ ಅವರಿಗೆ ಬೆನ್ನಿಗೆ ನಿಲ್ತಿದ್ದಂಥ ಒಬ್ಬ ನಾಯಕನನ್ನ ಸಿದ್ದರಾಮಯ್ಯನವರು ಉಳಿಸ್ಕೊಳ್ಳೋಕ್ಕೆ ಸಾಧ್ಯವಾಗಲಿಲ್ಲ. ಸಿದ್ದರಾಮಯ್ಯ ಎಂಥ ನಾಯಕ ಅನ್ನುವ ಆಪಾದನೆಗಳನ್ನು ಕೂಡ ವಾಲ್ಮೀಕಿ ಸಮುದಾಯ ಈಗ ಬಹಿರಂಗವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಮಾಡ್ತಾ ಇದೆ. ಆದರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂಥ ಒಬ್ಬ ಮಹಾನ್ ನಾಯಕನನ್ನ ಉಳಿಸ್ಕೊಳ್ಳೋ ಪ್ರಯತ್ನವನ್ನೇ ಮಾಡಲಿಲ್ವಾ ಅನ್ನುವ ಪ್ರಶ್ನೆ ವಾಲ್ಮೀಕಿ ಸಮುದಾಯದ ಜೊತೆಗೆ ಇಡೀ ರಾಜ್ಯದ ಮತದಾರರಲ್ಲಿ ಉಂಟಾಗ್ತಾ ಇದೆ. ಇಡೀ ದೇಶದಲ್ಲಿ ಕೇವಲ 3 ರಾಜ್ಯಗಳಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕರ್ನಾಟಕದ ವಿಚಾರದಲ್ಲಿ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿರುತ್ತೆ. ಆ ಮೂಲಕ ಅತ್ಯಂತ ಪ್ರಭಾವಿ ಸಚಿವನಾಗಿದ್ರು ಕೂಡ ಪಕ್ಷಕ್ಕೆ ಮುಜುಗರವನ್ನ ತಂದಿದ್ದಾರೆ ಅನ್ನೋ ಕಾರಣಕ್ಕೆ ರಾಜಣ್ಣನವರನ್ನ ಸಚಿವ ಸಂಪುಟದಿಂದ ತಕ್ಷಣಕ್ಕೆ ವಜಾ ಮಾಡಬೇಕು ಅನ್ನುವ ಆರ್ಡರ್ ಅನ್ನ ಸಿದ್ದರಾಮಯ್ಯನವರಿಗೆ ಪಾಸ್ ಮಾಡುತ್ತೆ. ಸಿದ್ದರಾಮಯ್ಯನವರಿಗೆ ಅವತ್ತು ನಿಜಕ್ಕೂ ಕೂಡ ದೂರವಾಣಿ ಕರೆ ಮಾಡಿದ್ದವರು ಯಾವ AICC ನಾಯಕ ಯಾರು, ಆ ಸಂದರ್ಭದಲ್ಲಿ ಆ ನಾಯಕ ಮತ್ತು ಸಿದ್ದರಾಮಯ್ಯನವರ ನಡುವೆ ಏನೆಲ್ಲ ಚರ್ಚೆಗಳು ನಡೆದವು ಅನ್ನೋದನ್ನ ಇದೀಗ ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ನಾನೀಗ AICC ನಾಯಕ KC ವೇಣುಗೋಪಾಲ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡುವೆ ಆಗಸ್ಟ್ 11ರ ಬೆಳಗ್ಗೆ ನಡೆದಂತಹ ಒಂದು ಸಂಭಾಷಣೆಯನ್ನು ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ತನ್ನ ಆಪ್ತನನ್ನ ಉಳಿಸ್ಕೊಳ್ಳೋಕೆ ಎಷ್ಟೆಲ್ಲ ಪ್ರಯತ್ನವನ್ನ ಮಾಡಿದ್ರು, ಅದಕ್ಕೆ KC ವೇಣುಗೋಪಾಲ್ ಸಿದ್ದರಾಮಯ್ಯನವರಿಗೆ ಯಾವ ರೀತಿಯ ಒಂದು ಬಾಂಬ್ ಅನ್ನ ಸಿಡಿಸಿದ್ರು ತಿಳ್ಕೊಂಡು ಬರೋಣ ಸ್ನೇಹಿತರೆ. ಸಂಪೂರ್ಣ ವಿವರವನ್ನ ನಾನೀಗ KC ವೇಣುಗೋಪಾಲ್ ಮತ್ತೆ ಸಿದ್ದರಾಮಯ್ಯನವರ ನಡುವೆ ನಡೆದಿರ್ತಕ್ಕಂಥ ಒಂದು ಸಂಭಾಷಣೆ ವಿವರವನ್ನ ನಾನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಸಿದ್ದರಾಮಯ್ಯನವರ ಸಪೋರ್ಟಿಗೆ ಸದಾ ನಿಲ್ತಿದ್ದಂತಹ ರಾಜಣ್ಣನವರನ್ನ ಸ್ವತಃ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ತನ್ನ ಸಚಿವ ಸಂಪುಟದಿಂದ ವಜಾ ಮಾಡತಕ್ಕಂಥ ಮಹತ್ವದ ತೀರ್ಮಾನಕ್ಕೆ ಬಂದರು. ರಾಜಣ್ಣನವರು ತಾವು ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅನ್ನುವ ಮಾತನ್ನು ಹೇಳಿದ್ರು ಕೂಡ ರಾಜೀನಾಮೆಯನ್ನು ತೆಗೆದುಕೊಳ್ತಕ್ಕಂಥ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇರಲಿಲ್ಲ. ಬದಲಾಗಿ ರಾಜಣ್ಣನವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಿ ಅನ್ನುವ ಒಂದು ಪ್ರಮುಖ ನಿರ್ಧಾರವನ್ನ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹೈಕಮಾಂಡ್ ತಿಳಿಸಿತ್ತು. ಅವತ್ತು ಆಗಸ್ಟ್ 11ರ ಬೆಳಿಗ್ಗೆ ಇನ್ನೇನು ಮಳೆಗಾಲದ ಅಧಿವೇಶನ ಅವತ್ತು ತಾನೇ ಆರಂಭ ಆಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕೂಡ ಅಧಿವೇಶನದಲ್ಲಿದ್ದರು. ಆಗ ದೆಹಲಿಯಿಂದ ಒಂದು ಫೋನ್ ಕರೆ ಸಿದ್ದರಾಮಯ್ಯನವರಿಗೆ ಬರುತ್ತೆ. ಆ ಫೋನ್ ಕರೆ ಮಾಡಿದಂಥವ್ರು ಬೇರೆ ಯಾರು ಅಲ್ಲ, AICCಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಆಗಿರ್ತಕ್ಕಂಥ ಕೇರಳ ಮೂಲದ KC ವೇಣುಗೋಪಾಲ್ ಸದನದಲ್ಲಿದ್ದಂತಹ ಸಿದ್ದರಾಮಯ್ಯನವರಿಗೆ ದೂರವಾಣಿ ಕರೆಯನ್ನ ಮಾಡ್ತಾರೆ. ಸಿದ್ದರಾಮಯ್ಯ, ಅಯ್ಯೋ ಯಾಕೋ ವೇಣುಗೋಪಾಲ್ ಬೆಳಗ್ಗೆನೆ ಫೋನ್ ಮಾಡ್ಬಿಟ್ರಲ್ಲ ಅಂತೇಳಿ ಫೋನ್ ಎತ್ಕೊಳ್ತಾರೆ. ಅತ್ತಿಂದ ವೇಣುಗೋಪಾಲ್ ಒಂದೇ ಒಂದು ಮಾತು ಹೇಳ್ತಾರೆ, ಸಿದ್ದರಾಮಯ್ಯನವರೇ ತಕ್ಷಣಕ್ಕೆ ನೀವು KN ರಾಜಣ್ಣನವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು. KN ರಾಜಣ್ಣ ಮೊನ್ನೆ ವೋಟ್ ಚೋರಿ ವಿರುದ್ಧ ಕೊಟ್ಟಂತಹ ಒಂದು ಹೇಳಿಕೆ ಇಡೀ ದೇಶ ಮಟ್ಟದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮುಜುಗರವನ್ನು ತಂದಿಡ್ತಾ ಇದೆ. ಇನ್ನೊಂದು ಕಡೆ ಇಂಡಿ ಮೈತ್ರಿಕೂಟದ ಮಿತ್ರ ಪಕ್ಷಗಳು ಕೂಡ ನಿಮ್ಮ ಪಕ್ಷದಲ್ಲೇ ಸರಿ ಇಲ್ಲ, ನೀವೆಂಥ ನಾಯಕತ್ವವನ್ನು ಮಾಡ್ತೀರಿ ಅನ್ನುವ ಪ್ರಶ್ನೆಯನ್ನ ರಾಹುಲ್ ಗಾಂಧಿ ಅವರಿಗೆ ಆಗ್ತಾ ಇದ್ದಾರೆ. ಆ ಕಾರಣಕ್ಕೆ ನೀವು ಒಂದೇ ಒಂದು ಚಕಾರವನ್ನು ಎತ್ತದೆ ರಾಜಣ್ಣ ಅವರಿಂದ ರಾಜೀನಾಮೆ ಅಲ್ಲ, ಅವರನ್ನ ತಕ್ಷಣಕ್ಕೆ ಸಂಪುಟದಿಂದ ವಜಾ ಮಾಡಿ ಅನ್ನುವ ಒಂದು
ಬಹುದೊಡ್ಡ ಬಾಂಬನ್ನು ಸಿದ್ದರಾಮಯ್ಯನವ್ರ ಮುಂದೆ ಸಿಡಿಸ್ತಾರೆ. ಸಿದ್ದರಾಮಯ್ಯನವರು ಸುಮ್ಮನೆ ಇದ್ಬಿಡ್ತಾರ? KC ವೇಣುಗೋಪಾಲ್ ಯಾವಾಗ ಈ ರೀತಿ ರಾಜಣ್ಣನವರನ್ನ ವಜಾ ಮಾಡ್ರಿ ಅನ್ನುವ ಈ ಮಾತನ್ನ ಹೇಳಿದ್ರು, ತಕ್ಷಣ ಸಿದ್ದರಾಮಯ್ಯನವರು ವೇಣುಗೋಪಾಲ್ ಅವರ ವಿರುದ್ಧ ಕೂಗಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನ್ರಿ ವೇಣುಗೋಪಾಲ್, ತಿಳ್ದಂಗೆ ಮಾತಾಡ್ತಿರಲ್ರಿ? ನೀವು ಹೇಳಿದ ತಕ್ಷಣ ನನ್ನ ಒಬ್ಬ ಬೆಂಬಲಿಗರನ್ನ, ಅದು ಕೂಡ ಅತ್ಯಂತ ಪ್ರಭಾವಿ ಸಚಿವನನ್ನ ಸಚಿವ ಸಂಪುಟದಿಂದ ವಜಾ ಮಾಡೋಕ್ಕಾಗ್ಬಿಡುತ್ತಾ? ಇದೆಲ್ಲ ಆಗದೆ ಇರೋ ಮಾತು. ಒಂದು ಅವಕಾಶವನ್ನ ಮಾಡಿಕೊಡೋಣ, ರಾಜಣ್ಣನವರಿಂದ ನಾವು ವಿವರಣೆಯನ್ನ ಪಡೆಯೋಣ. ನಿಜಕ್ಕೂ ರಾಜಣ್ಣ ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಮಾತನಾಡಿದ್ರು ಕೇಳೋಣ ಅನ್ನುವ ಒಂದು ಹೇಳಿಕೆಯನ್ನ ಸಿದ್ದರಾಮಯ್ಯನವರು ವೇಣುಗೋಪಾಲ್ ಅವ್ರ ಮುಂದೆ ಹೇಳ್ತಾರೆ. ವೇಣುಗೋಪಾಲ್, ನೋಡ್ರಿ ಸಿದ್ದರಾಮಯ್ಯನವರೇ, ಇದು ನಾನು ಹೇಳ್ತಿರೋ ಮಾತಲ್ಲ. ಕಾಂಗ್ರೆಸ್ನ ಹೈಕಮಾಂಡ್ ಅಂದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ. ಈ ನಿರ್ಧಾರವನ್ನ ನೀವು ಚಾಚು ತಪ್ಪದೆ ಪಾಲಿಸಲೇಬೇಕು. ಆಗ ಮತ್ತು ಸಿದ್ದರಾಮಯ್ಯನವರು ಈ ವೇಣುಗೋಪಾಲ್ ಎದುರಿಗೆ ವಾದ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನೋಡ್ರಿ, ರಾಜಣ್ಣ ಹೇಳಿದ್ರಲ್ಲಿ ತಪ್ಪೇನಿದ್ರಿ? ಆ ಕ್ಷಣಕ್ಕೆ ಅವ್ರ ಬಾಯಲ್ಲಿ ಏನ್ ಬಂತ ಅದನ್ನ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನೋ ನನಗೂ ಕಾಣಿಸ್ತಾ ಇಲ್ಲ. ಆ ಮಾತು ಏನಾದರೂ ತಪ್ಪು ಅನ್ಸಿದ್ರೆ ನಿಮಗೆ ರಾಜಣ್ಣನವ್ರನ್ನ ಕರೆದು ನಾವು ಬುದ್ಧಿವಾದ ಹೇಳೋಣ ಬಿಡ್ರಿ ಅಂತ ಇನ್ನೊಂದು ಮಾತನ್ನ ಸಿದ್ದರಾಮಯ್ಯನವರು ವೇಣುಗೋಪಾಲ್ ಅವ್ರಿಗೆ ಹೇಳ್ತಾರೆ. ಆದ್ರೆ ವೇಣುಗೋಪಾಲ್ ನಿಜಕ್ಕೂ ಕೂಡ ನೋಡ್ರಿ, ಯಾವ ಕಾರಣಕ್ಕೂ ರಾಜಣ್ಣನವರನ್ನ ಸಹಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ತಕ್ಷಣಕ್ಕೆ ಅವರನ್ನ ಸಚಿವ ಸಂಪುಟದ ವಜಾ ಮಾಡ್ಬೇಕಷ್ಟೇ, ಇನ್ನೊಂದು ಮಾತಾಡಂಗಿಲ್ಲ ನೀವು ಅಂತಾರೆ. ಅಲ್ಲಿಗೂ ಸಿದ್ದರಾಮಯ್ಯನವರು ಸಾಕಷ್ಟು ವೇಣುಗೋಪಾಲ್ ವಿರುದ್ಧ ಕೂಗಾಡ್ತಾರೆ. ಸಿದ್ದರಾಮಯ್ಯನವ್ರು ಮಾತಾಡ್ತಿದ್ದಂಥ ಎಲ್ಲಾ ಮಾತುಗಳನ್ನು ಕೂಡ ಸಮಾಧಾನದಿಂದ ವೇಣುಗೋಪಾಲ್ ಕೇಳಿಸ್ಕೊಳ್ತಾರೆ. ಅದಾದ ನಂತರ ಸಿದ್ದರಾಮಯ್ಯನವರಿಗೆ ವೇಣುಗೋಪಾಲ್ ಒಂದು ಮಾತನ್ನು ಹೇಳ್ತಾರೆ. ಸಿದ್ದರಾಮಯ್ಯನವರೇ, ನೀವು ಮಾತಾಡಿದ್ದೆಲ್ಲ ಮುಗೀತಾ? ನೀವು ಮಾತಾಡೋದು ಮುಗಿದಿದ್ರೆ ನಾನು ನಿಮಗೊಂದು ಮಾತುಗಳನ್ನ ಹೇಳ್ಬೇಕು, ಸಮಾಧಾನದಿಂದ ಕೇಳಿಸ್ಕೊಳ್ರಿ. ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ರಾಜಣ್ಣನವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅನ್ನೋ ತೀರ್ಮಾನ ತೆಗೆದುಕೊಂಡಿದೆ. ಅದನ್ನ ನನ್ನ ಮೂಲಕ ನಿಮಗೆ ಹೇಳಿಸ್ತಾ ಇದೆ. ನೀವು ಒಂದು ವೇಳೆ ಅಟಕ್ಕೆ ಬಿದ್ದು ರಾಜಣ್ಣನವರನ್ನೇನಾದರೂ ವಜಾ ಮಾಡೋದಕ್ಕೆ ಒಪ್ಪದೆ ಹೋದ್ರೆ ನೀವು ಮನೆಗೆ ಹೋಗಕ್ಕೆ ರೆಡಿ ಆಗ್ರಿ ಅನ್ನುವ ಒಂದು ಬಹುದೊಡ್ಡ ಬಾಂಬನ್ನ ವೇಣುಗೋಪಾಲ್ ಸಿದ್ದರಾಮಯ್ಯನವ್ರ ಮುಂದೆ ಇಡ್ತಾರೆ. ನೀವು ನಿಮ್ಮ ಆಪ್ತರನ್ನು ಉಳಿಸ್ಕೊಳ್ಳೇಬೇಕು ಅನ್ನುವ ತೀರ್ಮಾನಕ್ಕೆ ಬಂದ್ರೆ ನೀವು ನಿಮ್ಮ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ರೆಡಿ ಆಗ್ರಿ. ಅತ್ಯಂತ ಖಡಕ್ ಆಗಿ ವೇಣುಗೋಪಾಲ್ ಏನು ಜಾಸ್ತಿ ಮಾತಾಡಲಿಲ್ಲ, ಮಾತಾಡಿದ ಎರಡೇ ಮಾತು. ಒಂದು, ರಾಜಣ್ಣನವರನ್ನ ನೀವು ಸಚಿವ ಸಂಪುಟದಿಂದ ವಜಾ ಮಾಡಬೇಕು, ಇಲ್ಲ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ನಿಮ್ಮ ಮುಂದೆ ಎರಡು ಆಪ್ಷನ್ ಅನ್ನ ಕೊಟ್ಟಿದ್ದೀವಿ, ನೀವು ಈ ಎರಡು ಆಯ್ಕೆಯಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀರಿ ನಿಮಗೆ ಬಿಟ್ಟಿದ್ದು ಅನ್ನುವ ಒಂದು ಮಾತನ್ನ KC ವೇಣುಗೋಪಾಲ್ ಸಿದ್ದರಾಮಯ್ಯನವ್ರ ಮುಂದೆ ಹೇಳ್ತಾರೆ. ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ವೇಣುಗೋಪಾಲಿಂದ ಈ ರೀತಿಯ ಒಂದು ಮಾತುಗಳು ಬರ್ತವೆ ಅನ್ನೋದು ನಿರೀಕ್ಷೆ ಮಾಡಿರಲಿಲ್ಲ. ಯಾವಾಗ ಈ ಮ್ಯಾಟ್ರ್ ಇಷ್ಟೊಂದು ಸೀರಿಯಸ್ ಆಗಿದೆ ಅನ್ನೋದು ಸಿದ್ದರಾಮಯ್ಯನವರಿಗೆ ಮನವರಿಕೆ ಆಯಿತು, ಸಿದ್ದರಾಮಯ್ಯನವರು ಒಂದು ಚಕಾರವನ್ನು ಕೂಡ ವೇಣುಗೋಪಾಲ್ ಮುಂದೆ ಎತ್ತಲಿಲ್ಲ. ಆಯ್ತು ವೇಣುಗೋಪಾಲ್ ಅವರೇ, ಹೈಕಮಾಂಡ್ ನಿರ್ದೇಶನ ಏನಿದೆಯೋ ಅದನ್ನ ನಾನು ಪಾಲಿಸ್ತೀನಿ ಅನ್ನುವ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ತತ್ಕ್ಷಣ ವಿಧಾನಸಭೆಯ ಮುಖ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರಿಗೆ ಒಂದು ಶಿಫಾರಸು ಪತ್ರವನ್ನು ಕೊಡ್ತಾರೆ. ಆ ಮೂಲಕ ರಾಜ್ಯಪಾಲರಿಗೆ ಆ ಪತ್ರವನ್ನು ತಲುಪಿಸಿ ತಕ್ಷಣಕ್ಕೆ ಜಾರಿ ಬರುವಂಗೆ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡ್ತಾರೆ. ಇದು ಇಷ್ಟು ಸ್ನೇಹಿತರೆ, ವೇಣುಗೋಪಾಲ್ ಮತ್ತೆ ಸಿದ್ದರಾಮಯ್ಯನವರ ನಡುವೆ ಅವತ್ತು ನಡೆದಿರ್ತಕ್ಕಂಥ ಒಂದು ಮಾತುಕತೆ. ತನ್ನ ಅತ್ಯಾಪ್ತನನ್ನ ಸಂಪುಟದಲ್ಲಿ ಉಳಿಸ್ಕೊಳ್ಬೇಕು ಅನ್ನುವ ಪ್ರಯತ್ನವನ್ನ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ಮಾಡಿದ್ರು. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ರಾಜಣ್ಣನವರ ಈ ಒಂದು ವಿಚಾರವನ್ನ ಅತ್ಯಂತ ಸೀರಿಯಸ್ ಆಗಿ ತೆಗೆದುಕೊಂಡಿತ್ತು. ರಾಜಣ್ಣ ವೋಟ್ ಚೋರಿಯ ವಿರುದ್ಧ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ದು ಇಂಡಿ ಮೈತ್ರಿಕೂಟದ ಒಂದು ಬುಡವನ್ನೇ ಅಗಲಾಡಿಸುವ ಒಂದು ಪರಿಸ್ಥಿತಿಗೆ ತಂದಿಟ್ಟಿತ್ತು ಅನ್ನುವ ಹೇಳಿಕೆಯನ್ನ ಈಗ ವೇಣುಗೋಪಾಲ್ ಕೊಟ್ಟಿದ್ದು. ಅದೇ ಕಾರಣಕ್ಕೆ ತನ್ನ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ರಾಜಣ್ಣನವರನ್ನ ಅನಿವಾರ್ಯವಾಗಿ ವಜಾ ಮಾಡತಕ್ಕಂಥ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬಂದರು ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಈಗ ಸಿಗ್ತಾ ಇದ್ದಾವೆ. ಸ್ನೇಹಿತರೆ, ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಾಗಲೇ ಸಿದ್ದು ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಇಬ್ಬರು ವಾಲ್ಮೀಕಿ ಸಚಿವರನ್ನು ವಜಾ ಮಾಡಿರ್ತಕ್ಕಂಥದ್ದು ರಾಜ್ಯದ ಕಾಂಗ್ರೆಸ್ ಪಾಲಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೊಡೆತವನ್ನು ಕೊಡುತ್ತೆ ಅನ್ನುವ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ರಾಜ್ಯದಲ್ಲಿ ನವೆಂಬರ್ ವೇಳೆಗೆ ಬಹುದೊಡ್ಡ ರಾಜಕೀಯ ಕ್ರಾಂತಿ ಆಗುತ್ತೆ. ಆ ಮೂಲಕ ಸಿದ್ದರಾಮಯ್ಯ ತಮ್ಮ ಅಧಿಕಾರವನ್ನು ಕಳೆದುಕೊಳ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಈಗ ರಾಜಣ್ಣನವರ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಇಡೀ ಕಾಂಗ್ರೆಸ್ ಸರ್ಕಾರವನ್ನೇ
ಅಲ್ಲಾಡಿಸ್ಬೋದು ಅನ್ನುವ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದ್ದು, ಈಗಾಗಲೇ ವಾಲ್ಮೀಕಿ ಸಮುದಾಯದ 14 ಶಾಸಕರು, ಅದೇ ರೀತಿ ಅಹಿಂದ ಸಮುದಾಯಕ್ಕೆ ಸೇರಿದ ಕೆಲವೊಂದಿಷ್ಟು ಶಾಸಕರು ರಾಜಣ್ಣನವರಿಗೆ ತಮ್ಮ ಬೆಂಬಲವನ್ನು ಕೊಡ್ತಾ ಇರತಕ್ಕಂಥದ್ದು ಮುಂದೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಅನ್ನೋದ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾವೆ. ಒಬ್ಬೊಬ್ಬರೇ ಕಾಂಗ್ರೆಸ್ನ ಶಾಸಕರು, ಅದರಲ್ಲೂ ಕೂಡ ದಲಿತ ಸಮುದಾಯಕ್ಕೆ ಸೇರಿದ ಕೆಲವೊಂದು ಶಾಸಕರು ಇದೀಗ ರಾಜಣ್ಣನವರ ಪರವಾಗಿ ಧ್ವನಿಯನ್ನ ಎತ್ತಾ ಇರತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ ಪಾಲಿಗೆ ದೊಡ್ಡ ಒಂದು ಹೊಡೆತವನ್ನ ಕೊಡಬಹುದು ಅನ್ನುವ ಲೆಕ್ಕಾಚಾರಗಳು ಕೂಡ ನಡೀತಿದ್ದಾವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಏಕಾಏಕಿ ರಾಜಣ್ಣನವರನ್ನ ಸಚಿವ ಸಂಪುಟದಿಂದ ಹೊರದಬ್ಬಿದಂತಹ ಕ್ರಮ ಸರಿಯಾಗಿತ್ತಾ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ತಾ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.